ದೇವೇಗೌಡರ ಹೆಸರು ನಿನ್ನೆ ಬೆಳಗ್ಗೆವರೆಗೂ ಕೇಳಿ ಬರ್ತಾ ಇತ್ತು ರಾಜ್ಯಸಭೆಗೆ. ಈಗ ಇಮಿಡಿಯೇಟ್ ಆಗಿ ಅವರ ಹೆಸರು ಕ್ಯಾನ್ಸಲ್ ಆಗಿದೆ. ಏನು ಹೇಳ್ತೀರಿ? 94 ವರ್ಷ ಕಳೆದಿದ್ದಾರೆ ದೇವೇಗೌಡರು, 100 ಹತ್ತಿರದಲ್ಲಿದ್ದಾರೆ. 6 ವರ್ಷ ರಾಜ್ಯಸಭೆಗೆ ಮತ್ತೊಂದ್ಸಲಿ ಆಗ್ಬಿಟ್ಟಿದ್ದಾರೆ. ಶತಾಯುಷಿ ರಾಜ್ಯಸಭೆ ಒಬ್ಬ ಮಾಜಿ ಪ್ರಧಾನಿಯನ್ನು ನೋಡುವಂಗೆ ಆಗ್ತಿತ್ತು ಅಂತ ಬಹಳ ಜನ ಮಾತಾಡ್ತಾ ಇದ್ರು. ಬಿಜೆಪಿ ಅಥವಾ NDA ಅವರ ಈ ತೀರ್ಮಾನದಿಂದಾಗಿ ನಿಮಗೆ ಬೇಸರ ಆಗಿದೆಯಾ? ಇಲ್ಲ, ರಾಜ್ಯಸಭೆ ಚುನಾವಣೆಗೆ ದೇವೇಗೌಡರ ಹೆಸರನ್ನು BJP ಅವರು ಅಥವಾ NDA ಸರ್ಕಾರ ಅನುಮೋದನೆ ಮಾಡುತ್ತೆ ಅನ್ನುವಂಥದ್ದು ಮಾತು ಈಗ ಹುಸಿಯಾಗಿದೆ. ಇಮಿಡಿಯೇಟ್ ಆಗಿ ಈಗ ನಾಗರಾಜ್ ಅವರಿಗೆ ಸ್ಥಾನ ಫಿಕ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ JDSನಲ್ಲಿ ಒಂದು ರೀತಿಯಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬನ್ನಿ, ಶ್ರವಣಬೆಳಗೊಳದ ಶಾಸಕರು ಆಗಿರುವಂಥ JDS ನಾಯಕರು ಆಗಿರುವಂಥ CN ಬಾಲಕೃಷ್ಣ ಅವರು ಇದ್ದಾರೆ. ಏನು ಹೇಳ್ತಾರೆ ಸರ್? ದೇವೇಗೌಡರ ಹೆಸರು ನಿನ್ನೆ ಬೆಳಗ್ಗೆವರೆಗೂ ಕೇಳಿ ಬರ್ತಾ ಇತ್ತು ರಾಜ್ಯಸಭೆಗೆ. ಈಗ ಇಮಿಡಿಯೇಟ್ ಆಗಿ ಅವರ ಹೆಸರು ಕ್ಯಾನ್ಸಲ್ ಆಗಿದೆ. ಏನು ಹೇಳ್ತೀರಿ? ಸರ್, ಈಗ ಪೂಜ್ಯ ದೇವೇಗೌಡರು ಈಗ ರಾಜ್ಯಸಭಾ ಸ್ಥಾನಕ್ಕೆ ಅವರು ಏನು ಇಚ್ಛೆಪಟ್ಟು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಆದರೆ ನಾವುಗಳು, ನಮ್ಮ ಶಾಸಕರುಗಳು, ನಮ್ಮೆಲ್ಲ ಅಭಿಮಾನಿಗಳು ಅವರು ರಾಜ್ಯಸಭೆಗೆ ಹೋದರೆ ಈ ರಾಜ್ಯ ರಾಷ್ಟ್ರಕ್ಕೆ ಒಳಿತಾಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇವೆ. ಇವತ್ತು ಮೇಲ್ಮಟ್ಟದಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. ಅದರಲ್ಲಿ ನಮಗಾಗಲಿ NDA ಮಿತ್ರ ಪಕ್ಷದಕ್ಕೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಕೂಡ ಏನಿಲ್ಲ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಇಲ್ಲಿ ಭಿನ್ನಾಭಿಪ್ರಾಯ ಅನ್ನೋ ಪ್ರಶ್ನೆ ಬರೋದಿಲ್ಲ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ದೇವೇಗೌಡರನ್ನ ರಾಜ್ಯಸಭೆಗೆ ಕರೆಸ್ಕೋಬೇಕು ಅನ್ನುವಂಥದ್ದು ಒಲವನ್ನು ವ್ಯಕ್ತಪಡಿಸಿದ್ರು ಆಗಾಗ ಅನ್ನುವಂಥದ್ದು ಮಾಧ್ಯಮದಲ್ಲೂ ಕೂಡ ವರದಿಯಾಗಿತ್ತು. ಯಾಕೆ ಹಠಾತ್ತನೆ ಅವ್ರ ಹೆಸರು ಕೈ ಬಿಡಲಾಯಿತು? ಬಟ್ ಈಗೇನಾಯಿತು, ಇದ್ರ ಬಗ್ಗೆ ನಮ್ಮ ಯೂನಿಯನ್ ಗೌರ್ಮೆಂಟ್ನ ಮಂತ್ರಿಗಳು, ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ನಮ್ಮ ಹತ್ರಗಳ ಇದ್ರ ಬಗ್ಗೆ ಏನು ಪ್ರಸ್ತಾಪಗಳು ಕೂಡ ಏನಾಗಿಲ್ಲ. ಆದರೆ 5ನೇ ಅಭ್ಯರ್ಥಿಗಳ ಬಗ್ಗೆ ಹಾಕೋ ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗಿದೆ. ಒಟ್ಟಾರೆ ರಾಷ್ಟ್ರಕ್ಕೆ ದೇವೇಗೌಡರು ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಆ ರಾಷ್ಟ್ರದ ಮಟ್ಟದಲ್ಲಿ ಮೋದಿಯವರು, ಕುಮಾರಣ್ಣವರು ಹಾಗೂ ಎರಡೂ ಪಕ್ಷದ ನಾಯಕರುಗಳ ಮಧ್ಯೆ ಏನೇನು ಚರ್ಚೆ ಆಗಿದೆ ಅನ್ನೋದು ಇದೆಯಲ್ಲ. ಒಟ್ಟು ನಮಗೆಲ್ಲ ಒಂದು ಅವರು ರಾಜ್ಯಸಭೆಗೆ ಹೋಗಬೇಕು, ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳಿತ. ಈಗ ಉದಾಹರಣೆಗೆ ಎತ್ತಿನೊಳೆ ಪ್ರಾಜೆಕ್ಟು ಉದಾಹರಣೆಗೆ ನೋಡಿ, ಅಲ್ಲಿ ಹೋಗಿ ಅವರು ಗುಡುಗಿದ್ರಿಂದ ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಎಲ್ಲ ಕೂಡ ಆಗಿ ಅದು ಒಂದು ಒಳ್ಳೆ ರೀತಿ ಆ ಕೆಲಸ ಕಾರ್ಯ ಆಗಲಿಕ್ಕೆ ಅವಕಾಶ ಆಗಿದೆ. ದೇವೇಗೌಡರು ಬರೀ ಎತ್ತಿನ ಹೊಳೆದಷ್ಟೇ ಅಲ್ಲ, ಬೆಂಗಳೂರು ಕುಡಿಯೋ ನೀರಿನ ಬಗ್ಗೆ ಆಗಾಗ ಧ್ವನಿ ಮಾಡ್ತಾನೆ ಇದ್ರು ಅವರು. ಈಗ ಬೆಂಗಳೂರು ಇರ್ಬೋದು, ಮೇಕೆದಾಟಿಗೆ ಸಂಬಂಧಪಟ್ಟಿರ್ಬೋದು, ಎತ್ತಿನೊಳೆ ಇರ್ಬೋದು, ಈ ರಾಜ್ಯ ರಾಷ್ಟ್ರದ ಉದ್ದಗಲವನ್ನು ಅರ್ಥ ಮಾಡ್ಕೊಂಡಂಥ ನಾಯಕರು ಸರ್ ದೇವೇಗೌಡರು. ಒಟ್ಟಾರೆ ಅವ್ರು ಹೋಗಿದ್ರೆ ಒಳ್ಳೇದಾಗಬೇಕಾಗ್ತಿದ್ರು ನನ್ನ ಅಭಿಪ್ರಾಯ. ಅಂದರೆ ಭಾಳ ಜನ ಹೇಳ್ತಾ ಇದ್ರು, ಈಗ 94 ವರ್ಷ ಕಳೆದಿದ್ದಾರೆ ದೇವೇಗೌಡರು, 100 ಹತ್ತಿರದಲ್ಲಿದ್ದಾರೆ. 6 ವರ್ಷ ರಾಜ್ಯಸಭೆಗೆ ಮತ್ತೊಂದ್ಸಲಿ ಆಗ್ಬಿಟ್ಟಿದ್ದಾರೆ. ಶತಾಯುಷಿ ರಾಜ್ಯಸಭೆ ಒಬ್ಬ ಮಾಜಿ ಪ್ರಧಾನಿಯನ್ನು ನೋಡುವಂಗೆ ಆಗ್ತಿತ್ತು ಅಂತ ಭಾಳ ಜನ ಮಾತಾಡ್ತಾ ಇದ್ರು. ತುಂಬ ರೆಕಾರ್ಡ್ ಆಗ್ತಿತ್ತು, ಮಾಡಬೇಕಾಗಿತ್ತು. ಈಗ ಅಲ್ಲಿ ತೀರ್ಮಾನ ಆ ಥರ ಆಗಿದೆ. ಆದರೆ ನಮ್ಮ ಆಗಿದೆ, ಅದನ್ನು ನಾವು ಕೂಡ ನಿರೀಕ್ಷಿಸ್ಕೊಂಡಿದ್ದೋ. ಸೊ ಆ ಥರ ಆಗ್ಬೋದೇನೋ ಅಂತ. ಬಟ್ ದೇವೇಗೌಡ ಸಾಹೇಬ್ರು ಎಲ್ಲೂ ಕೂಡ ರಾಜ್ಯಸಭೆಗೆ ಹೋಗಬೇಕು, ಮತ್ತೊಂದು ಆಗಬೇಕು ಅಂತ ನಮ್ಮ MLA ಸರ್ ಆಗಲಿ, ನಮ್ಮ ಮುಖಂಡರ ಹತ್ರ ಎಲ್ಲೂ ಕೂಡ ಚರ್ಚೆ ಕೂಡ ಆಗಿಲ್ಲ ಸಾಹೇಬ್. BJP ಅಥವಾ NDA ಅವರ ಈ ತೀರ್ಮಾನದಿಂದಾಗಿ ನಿಮಗೆ ಬೇಸರ ಆಗಿದೆಯಾ? ಇಲ್ಲ, ಈಗ ನಾವು ಅಲ್ಲಿ ಹೋಗಿದ್ರೆ ಒಳ್ಳೇದು ಅನ್ನೋದು ಅಭಿಪ್ರಾಯ ಇತ್ತು. ಬಟ್ ಇನ್ನೂ ಒಂದು ಅವ್ರಿಗೆ ಯಾಕೆಂದರೆ ಹಠ ಮತ್ತು ಛಲಕ್ಕೆ ಒಂದು ಶಕ್ತಿ ಕೊಟ್ಟಂಥವ್ರು ದೇವೇಗೌಡರು ವಿಶೇಷವಲ್ಲ. ಈ ಸಂದರ್ಭದಲ್ಲಿ ಏನಾದರೂ ದೇವೇಗೌಡರಿಗೆ ಪ್ರಧಾನಿಯವರಾಗಲಿ, ಅಮಿತ್ ಶಾ ಅವರಾಗಲಿ ಏನಾದರೂ ಸಮಾಧಾನ ಹೇಳುವಂಥದ್ದು ಅಥವಾ ಭರವಸೆ ನೀಡುವಂಥದ್ದು, ಮಹಾರಾಷ್ಟ್ರದಿಂದ ನಿಮ್ಮನ್ನು ಕಳಿಸ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ದೀವಿ, ನಿಜನಾ? ನಾನು ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ, ಕೇಳಿದ್ದೀನಿ ಸರ್. ಬಟ್ ಇದನ್ನು ಕೂಡ ಅಧಿಕೃತವಾಗಿ ಆಗಿಲ್ಲ. ಇವತ್ತು ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಅಂದರೆ ಮಹಾರಾಷ್ಟ್ರದಿಂದ ಕಳಿಸೋಣ ದೇವೇಗೌಡರನ್ನ, ಕರ್ನಾಟಕದಿಂದ ಬೇಡ ಅನ್ನೋ ಅಭಿಪ್ರಾಯ ಕೊನೆಯಲ್ಲಿ ಬಂತಂತೆ. ಎಲ್ಲೆಲ್ಲೋ ಚರ್ಚೆಗಳಾಗಿದೆ ಸರ್. ಅದೇನು ಆಂತರಿಕವಾಗಿ ಚರ್ಚೆ ಆಗಿರೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಒಟ್ಟಾರೆ ಅವರು ಅಲ್ಲಿಗೆ ಹೋದರೆ ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಆಮೇಲೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, BJP ಅಥವಾ NDAದವರು ಮಾಜಿ ಪ್ರಧಾನಿ ದೇವೇಗೌಡರನ್ನ ಅವಮಾನಿಸಿದ್ದಾರೆ, ಅವರು ದ್ರೋಹ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಸಾಮಾನ್ಯವಾಗಿ ದೇವೇಗೌಡರ ಬಗ್ಗೆ ಮೋದಿಯವರಿಗೆ ತುಂಬ ದೊಡ್ಡ ಗೌರವ ಇದೆ. ನಿಮಗೆಲ್ಲ ಗೊತ್ತಿರೋವಂಥ ವಿಚಾರ. ಅವ್ರು ಯಾವ ಸಂದರ್ಭದಲ್ಲೂ ಕೂಡ ಅವ್ರನ್ನ ತುಂಬ, ಇವರು ಕೂಡ ಅವ್ರ ಬಗ್ಗೆ ಅಷ್ಟು ಗೌರವವನ್ನು ವ್ಯಕ್ತ ಮಾಡಿದ್ದಾರೆ. ರಾಷ್ಟ್ರದ ಒಂದು ಆಡಳಿತದಲ್ಲಿದೆ. ಮೋದಿಯವರು ಕೂಡ ದೇವೇಗೌಡರ ಬಗ್ಗೆ ದೊಡ್ಡ ಅಭಿಮಾನವನ್ನು ಹೊಂದಿದ್ದಾರೆ. ಅಂಥ ಒಬ್ಬ ನಾಯಕರು ಇರಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರೆ ಹೇಗೆ NDA ಜೊತೆನೇ ಕಂಟಿನ್ಯೂ ಆಗುತ್ತಾ JDSನ ಸಂಬಂಧ? ಸಮನ್ವಯತೆ ಇದೆಯಲ್ಲ ಸರ್. ನಮ್ಮದೇನು ರಾಜ್ಯ ಮಟ್ಟದಲ್ಲಿ ಇವತ್ತು ಕುಮಾರಣ್ಣವರು, ಯಡಿಯೂರಪ್ಪನವರು, ಅಶೋಕ್ ಅವರು, ಇಲ್ಲಿ ನಮ್ಮ ಲೆಜಿಸ್ಲೇಟಿವ್ ಲೀಡರು ಸುರೇಶ್ ಅವರು ಇರ್ಬೋದು, ಕೃಷ್ಣ ಅವರೆಲ್ಲ ಕೂತು ಚರ್ಚೆ ಆಗ್ತದೆ. ಈಗ ಮುಂದೆ ಹೊರ್ಕೊಂಡು ಹೋಗ್ತದೆ. ಕೊನೆಯ ಪ್ರಶ್ನೆ, ಈಗ ವಿಧಾನ ಪರಿಷತ್ತು ಚುನಾವಣೆ ಏನು ಸ್ಟ್ರಾಟಜಿ ನಿಮ್ಮದು, ಹೇಗೆ? ಈಗ ನಾವು ಎರಡು ಪಕ್ಷದ ಒಂದು ಅಭಿಪ್ರಾಯಕ್ಕೆ ಅನುಗುಣವಾಗಿ 5ನೇ
5ನೇ ಅಭ್ಯರ್ಥಿ ಗೋವಿಂದರಾಜನ್ನು ನಾಮಪತ್ರ ಸಲ್ಲಿಸಿದೆ. ಒಂದು ಆತ್ಮವಿಶ್ವಾಸದ ಮತಗಳು ಬರುತ್ತೆ ಅಂತಕ್ಕಂಥ ಅಭಿಪ್ರಾಯಗಳನ್ನು ಇನ್ನು 4-5 ಏನು ಶಾರ್ಟ್ ಫಾಲ್ ಇದೆ ಅದ್ರ ಚರ್ಚೆ. ಅಂತಿಮವಾಗಿ ನಮ್ಮ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು CN ಬಾಲಕೃಷ್ಣ ಅವರ ಅಭಿಪ್ರಾಯ. ದೇವೇಗೌಡರು ರಾಜ್ಯಸಭೆಗೆ ಹೋಗ್ತಾರೆ, NDA ಅಥವಾ ಅಮಿತ್ ಶಾ ಮೋದಿ ಅವರು ಅವರನ್ನು ಕರೆಸ್ಕೋತಾರೆ ಅನ್ನುವಂಥ ಅಭಿಪ್ರಾಯ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ NDA ಅಥವಾ BJP ಒಂದು ತೀರ್ಮಾನವನ್ನು ಬದಲಾಯಿಸಿದೆ. ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರಾಗಲಿ ಅಥವಾ ಪ್ರಧಾನಿ ಮೋದಿ ಅವರಾಗಲಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ. ದೇವೇಗೌಡರ ಬಗ್ಗೆ ಅವರಿಬ್ಬರಿಗೂ ಅಪಾರವಾದಂಥ ವಿಶ್ವಾಸ ಮತ್ತು ಭರವಸೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ವಿಧಾನಸೌಧದಿಂದ.